ಸೊ ನೋಡಿ ಇವಾಗ ಇದು ಬಂದ್ಬಿಟ್ಟು ನಮ್ಮ ಬ್ರೋ ಅವ್ರ ರೂಮು. ಸೊ ಇದಕ್ಕೆ ಇವರು 800 ಕೊಟ್ಟವ್ರೆ. ಸೊ ಅಲ್ಲಿ ತೇಜಸ್ ಅವ್ರು ಇದ್ದಾರೆ. ಹಾಯ್ ಬ್ರೋ. ಸೊ ಇದು ಅವ್ರ ರೂಮು, ವಾಶ್ರೂಮ್ ಆ ಕಡೆ ಇದೆ, ಇದೆಲ್ಲ ಬೆಡ್ಡು. ಸೊ ಇಲ್ಲೊಂದು ಬಾಲ್ಕನಿ ಆದರೆ ಇದೆ. ಸೊ ಇದಕ್ಕೆ ಅವರು 800 ರುಪೀಸ್ ಕೊಟ್ಟವ್ರೆ. ಸೊ ಅದೆಲ್ಲ ವ್ಯೂವು, ಅಲ್ಲೆಲ್ಲ ರಿವರ್ ವ್ಯೂ ಇದೆ. ನನ್ನ ರೂಮ್ ಆಮೇಲೆ ತೋರಿಸ್ತೀನಿ, ಯಾವ್ದು ಬೆಟರ್ ಅಂತ ನೀವೇ ಕಮೆಂಟಲ್ಲಿ ತಿಳಿಸಿ. ಸೊ ನಾವಿವಾಗ ಹೋಗ್ತಾ ಇದ್ದೀವಿ ಮಾಲ್ ರೋಡ್ಗೆ. ಅಲ್ಲೋಗಿ ಎಕ್ಸ್ಪೀರಿಯೆನ್ಸ್ ಮಾಡೋಣ ಹೇಗಿದೆ ಏನು ಅಂತ ಹೇಳ್ಬಿಟ್ಟು. ಸೊ ನಮ್ಮ ರೂಮಿಂದ ವಾಕೇಬಲ್ ಡಿಸ್ಟೆನ್ಸೇ 850 ಮೀಟರ್ಸ್ ಇದೆ. ಸೊ ಆರಾಮಾಗಿ ನಡ್ಕೊಂಡೋಗಿ ನಡ್ಕೊಂಬರುವ. ಸೊ ಇದೇ ರಿವರು. ಸೊ ನಾವಿರೋ ಹೋಟ್ಲಿದೆ. ಸೊ ಹೋಗಿ ನೋಡೋಣ ಏನೇನಿದೆ ಏನೇನಿಲ್ಲ ಅಂತ ಹೇಳ್ಬಿಟ್ಟು. ಸೊ ನಮ್ಮ ಭೀಮಾ ಆದರೆ ಇಲ್ಲಾದ್ರೆ ನಿಂತಿದ್ದಾನೆ. ಸೊ ನಾಳೆ ಅದನ್ನು ಕ್ಲೀನಾಗಿ ರೆಡಿ ಮಾಡಿಸ್ಬೇಕು, ಸರ್ವಿಸ್ ಮಾಡಿಸ್ಬೇಕು. ಸೊ ಹೋಗಿ ಮಾತಾಡುವ. ಸೊ ವೆಲ್ಕಮ್ ಟು NAC ಮಾರ್ಕೆಟ್ ಮನಾಲಿ. ಸೊ ಇದೇ ಮಾಲ್ ರೋಡ್ ಅಂದರೆ. ಸೊ ಇಲ್ಲೆಲ್ಲ ಲೋಕಲ್ ಸ್ಟ್ರೀಟ್ಸು, ಶಾಪಿಂಗ್ಸು, ಫುಡ್ಸು ಎಕ್ಸೆಟ್ರಾ ಇರ್ತವೆ. ಸೊ ನಿಮಗೆ ಬೇಕಾಗಿರೋ ಶಾಪಿಂಗ್ ಮಾಡಿಕೊಂಡು ಬೇಕಾಗಿರೋ ಐಟಮ್ ತಿನ್ಕೊಂಡಾದರೆ ಹೋಗ್ಬೋದು. ಸೊ ನೋಡೋಣ, ನಮ್ಗೆ ಏನಾದರೂ ಇಂಟ್ರೆಸ್ಟಿಂಗಾಗಿ ಕಾಣಿಸಿದ್ರೆ ತಗೊಳ್ಳೋದು, ತಿನ್ನೋದು ಮಾಡೋಣ. ಇಲ್ಲ ಅಂದರೆ ಸೀದಾ ರೂಮ್ಗೆ ಹೋಗಿ ಊಟ ಮಾಡಿ ಮಲ್ಕೊಳ್ಳೋಣ. ಸೊ ವೀಕ್ ಡೇಸ್ ಆಗಿರೋದ್ರಿಂದ ಜನ ತುಂಬ ಕಡಿಮೆ ಇದ್ದಾರೆ. ಸೊ ಆರಾಮಾಗಿ ಎಕ್ಸ್ಪ್ಲೋರ್ ಮಾಡಿಕೊಂಡು ನೋಡಿ, ನಿಮ್ಗೆ ಏನು ಬೇಕೋ ಆ ಶಾಪಿಂಗ್ ಮಾಡ್ಕೊಂಡಾದರೆ ಇಲ್ಲಿಂದ ಹೋಗ್ಬೋದು. ಸೊ ಏನೂ ಬೇಡ ಅಂದರೆ ಹಂಗೆ ಕೈ ಕಟ್ಕೊಂಡು ಸುಮ್ಮನೆ ಜಾಬಲ್ಲಿ ಇಟ್ಕೊಂಡು ಹೋಗ್ಬೋದು ಆರಾಮಾಗಿ. ಸೊ ಇಲ್ಲಿ ಸ್ಟಾರ್ಟ್ ಆಯ್ತು ನೋಡ್ರಿ ರಿಯಲ್ ಮಾಲ್ ರೋಡ್ ಅಂದರೆ. ಇಲ್ಲೆಲ್ಲ ಜನ ನೋಡಿ ಎಷ್ಟು ಜನ ಇದ್ದಾರೆ ಅಂತ ಹೇಳ್ಬಿಟ್ಟು. ಲೈಟಿಂಗ್ ನೋಡಿ ಹಂಗೆ. ಸೊ ಫುಲ್ ನೋಡಿ ಆ ಕಡೆಯಿಂದ ಹೆಂಗಿದೆ ಅಂತ ಹೇಳ್ಬಿಟ್ಟು. ಸೊ ಇದೆಲ್ಲ ಮಾಲ್ ರೋಡೇ. ನಿಮ್ಗೆ ಏನು ಬೇಕೋ ಅದು ಎಕ್ಸ್ಪ್ಲೋರ್ ಮಾಡಿಕೊಂಡು ತಗೊಂಡು ತಿನ್ಕೊಂಡು ಇಲ್ಲಿಂದ ಆದರೆ ಹೋಗ್ಬೋದು. ನಾಯ್ಸ್ ಜಾಸ್ತಿ ಇದೆ, ನನ್ನ ವಾಯ್ಸ್ ಸ್ವಲ್ಪ ಲೋ ಆಗಿ ಕೇಳಿಸ್ತಾ ಇರ್ಬೋದು, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲೇ ಬಸ್ ಸ್ಟ್ಯಾಂಡ್ ಕೂಡ ಇದೆ ನಿಮಗೆ. ಸೊ ಮನಾಲಿ ಬಸ್ ಸ್ಟ್ಯಾಂಡು. ಆರಾಮಾಗಿ ಬಸ್ಸಲ್ಲಿ ಬಂದರೆ ಡೈರೆಕ್ಟಾಗಿ ಇಲ್ಲೇ ಇಳಿತೀರಾ. ಸೊ ವಿಚಾರಿಸ್ಕೊಂಡು ಯಾವ ಬಸ್ ಎಲ್ಲೋಗುತ್ತೆ ಅಂತ ಹೇಳ್ಬಿಟ್ಟು ಬರ್ರಿ. ಸೊ ಇವಾಗ ನಮ್ಮವ್ರು ಎಲ್ಲೋದ್ರು? ಓ ಮೈ ಗಾಡ್, ಓಕೆ ಅಲ್ಲಿದ್ದಾರೆ, ಹೋಗುವ. ಸೊ ಇಲ್ಲೊಂದು ದೇವಸ್ಥಾನ ಕೂಡ ಇದೆ ಮಾಲ್ ರೋಡಲ್ಲೇ. ಸೊ ದೇವಸ್ಥಾನದ ಒಳಗಡೆ ಹೋಗಿ ಕೈ ಮುಕ್ಕೊಂಡು ಒಳ್ಳೇದು ಮಾಡಲಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಕೈ ಮುಕ್ಕೊಂಡು ಇಲ್ಲಿಂದ ಆದರೆ ಮಾಲ್ ರೋಡ್ನ ಎಕ್ಸ್ಪ್ಲೋರ್ ಮಾಡೋಕ್ಕಾದರೆ ಹೋಗುವ. ದೇವಸ್ಥಾನಕ್ಕೆ ಹೋಗಿ ಕೈ ಮುಕ್ಕೊಂಡು ಬಂಡರಾದರೆ ಇಟ್ಕೊಂಡು ಬಂದಿದ್ದಾಯಿತು. ಇನ್ನೇನಿದ್ರು ಒಳ್ಳೇದೇ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಲ್ ರೋಡ್ನ ಎಕ್ಸ್ಪ್ಲೋರ್ ಮಾಡೋಕ್ಕಾದ್ರೆ ಹೋಗುವ ಬನ್ನಿ. ಸೊ ನಮ್ಮ ಹುಡುಗರು ಏನೋ ತಗೋಬೇಕಂತ ಹೇಳ್ಬಿಟ್ಟು ಬಂದವ್ರೆ. ನೋಡೋಣ ಏನು ತಗೊತಾರೆ ಏನು ಅಂತ ಹೇಳ್ಬಿಟ್ಟು. ಸೊ ನಮ್ಮ ಹುಡುಗರು ಅಲ್ಲೇನು ತಗೊಳ್ಳಿಲ್ಲ. ಸೊ ಹಂಗೆ ಹೋಗ್ತಾವ್ರೆ. ನೋಡುವ, ಏನಾದ್ರು ಇಂಟ್ರೆಸ್ಟಿಂಗ್ ಆಗಿ ಕಾಣಿಸಿದ್ರೆ ನಾನು ತಗೊತೀನಿ, ಇಲ್ಲ ಅಂದರೆ ಇಲ್ಲ. ಸೊ ನೋಡುವ, ತುಂಬ ಅಂದರೆ ತುಂಬ ಶಾಪ್ಸ್ ಇದ್ದಾವೆ. ಸೊ ಏನಾದರೂ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸಿದ್ರೆ ತಗೊಳ್ಳೋಣ, ಇಲ್ಲ ಅಂದರೆ ಹಂಗೆ ರೂಮ್ಗಾದರೆ ಹೋಗುವ. ಅಲ್ಲೋಣಯ್ಯ. ಸೊ ನಮ್ಮ ಹುಡುಗರು ಮನೆಗೆ ಏನಾದ್ರು ತಗೊಂಡು ಹೋಗ್ರು ಅಂದರೆ ಹೊಟ್ಟೆಗೆ ಹಾಕ್ಕೊಂತವ್ರೆ ಪಾಪ. ಕಿತ್ನಾ ಬೈ? 100 ರುಪೀಸ್ಗಾ? 100 ರುಪೀಸ್ ಅಂತೆ ನೋಡಿ. ಟೇಸ್ಟ್ ಹೇಗಿದೆ ಅಂತ ತಿಂದು. ಟೇಸ್ಟ್ ಕೈಸೆ ದೇಖ್ಲೋ. ಅಚ್ಚಾ ಟೀಕೆ. 100 ರೂಪಾಯಿ ಕೊಟ್ಟಿರೋದಕ್ಕೂ ಸಾರ್ಥಕ ಆಯಿತು. ಟೇಸ್ಟ್ ಅಂತೂ ಚೆನ್ನಾಗಿದೆಯಂತೆ. ಓಕೆ, 50 ರುಪೀಸ್, ನಾಟ್ ಬ್ಯಾಡ್. ಟೇಸ್ಟ್ ಈಸ್ ಗುಡ್. ನೀವೇನಾದ್ರು ಮಾಲ್ ರೋಡಿಗೆ ಬಂದರೆ ಖಂಡಿತವಾಗ್ಲೂ ಟ್ರೈ ಮಾಡಲೇಬೇಕಾದ ರೆಸಿಪಿ. ನೈಸ್. ಸೊ ಇದ್ಯಾವುದೋ ನೋಡಿ, ಪೆನ್ಸಿಲ್ಲು ಮರದಿಂದ ಬಂದಿರೋದು, ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬಿಟ್ಟು. ಬೈ ಕಿತ್ನಾ ಪೆನ್ಸಿಲ್? 50 ರುಪೀಸ್ ಅಂತೆ ಒಂದು. ಸೂಪರ್ ಆಗಿದೆ ಅಲ್ವಾ ನೋಡೋಕ್ಕೆ, ನ್ಯಾಚುರಲ್ ಆಗಿ ಸೂಪರ್. ಚಿಕ್ಕ ಮಕ್ಳು ಇದ್ದಿದ್ರೆ ತಗೋಬೋದಿತ್ತು, ಚಿಕ್ಕ ಮಕ್ಳಿಲ್ಲ ಇಲ್ಲಿ. ಸೊ ನಮ್ಮ ಹುಡುಗರೆಲ್ಲ ನೋಡ್ತಾವ್ರೆ ಏನೇನು ತಗೋಬೇಕು ಅಂತ. ನಂಗೆ ಗೊತ್ತು ಏನೂ ತಗೊಳ್ಳಲ್ಲ ಅವರು ಅಂತ, ಸುಮ್ಮನೆ ನೋಡ್ತಾವ್ರೆ. ನೋಡಲಿ ಏನು ಮಾಡ್ತಾರೆ ನೋಡೋಣ. ಫೈನಲಿ ನಮ್ಮ ಹುಡುಗರು ಇದಾದರೆ ತಗೊಂಡ್ರು. ಕಿತ್ನಾಕ ಭಯ್ಯ? 200 ಅಂತೆ ನೋಡಿ. ಸೊ ಒಂದ್ಸತಿ ನೋಡ್ಕೊಂಬಿಡಿ. ಸೊ ಇದು 200 ರುಪೀಸ್ ಅಂತೆ. ಸೊ ಕೊಡ್ಬೋದಾ ಇಲ್ವಾ ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಫೈನಲಿ ನಾವು ರೂಮಿಗೆ ಬರೋಷ್ಟರಲ್ಲಿ 420 ರುಪೀಸ್ ಆದರೆ ಖರ್ಚಾಯಿತು. ಸಖತ್ತಾಗಿದೆ ಅಲ್ವ ನಂಬರು. ಏನೇನು ಅಂತ ಹೇಳ್ತೀನಿ ಕೇಳಿ. ಸೊ ಇವೆರಡು ಬಂದು 80 ರುಪೀಸು. ಸೊ ಇವೇನು ನೆಸೆಸಿಟಿ ಇಲ್ಲ, ಬಟ್ ಸೇಫ್ಟಿ ಸೈಡ್ಗಾದರೆ ತೊಗೊಂಡಿದ್ದೀನಿ. ಸೊ ಈ ಟೋಪಿ ಬಂದುಬಿಟ್ಟು 300 ರುಪೀಸ್ ಹೇಳಿದ್ರು, 200 ಕೊಟ್ಟು ಬಂದೆ, ಏನು ಮಾಡೋಕ್ಕಾಗಲ್ಲ. ಮತ್ತು ಇದು ಮ್ಯಾಗ್ನೆಟ್, ಫ್ರಿಜ್ ಮ್ಯಾಗ್ನೆಟು 50 ರುಪೀಸ್. ಇನ್ನು ಮತ್ತು ಇದು ಬಂದುಬಿಟ್ಟು ಬನಾನಾ, ಮತ್ತು ಐಸ್ ಕ್ರೀಮ್ ಅಂತ ತಿಂದ್ವಲ್ಲ, ಸೊ ಅದು ಬಂದುಬಿಟ್ಟು 50 ರುಪೀಸು. ಸೊ 50, ಬನಾನಾ 50, 100, ಟೋಪಿ 200, 300 ಆಯಿತು. ಮತ್ತು ಮನಾಲಿ ಫ್ರಿಜ್ ಮ್ಯಾಗ್ನೆಟ್ ಬಂದುಬಿಟ್ಟು 50 ರುಪೀಸು, ಅದು ಬಂದುಬಿಟ್ಟು 80 ರುಪೀಸು. ಸೊ ಟೋಟಲಾಗಿ ಎಷ್ಟಾಯಿತು? ಸಾರಿ 430 ಆಯಿತು. 420 ಅಲ್ಲ, 430 ಆಯಿತು. ಸೊ ಇವಾಗ ನಮ್ಮ ರೂಮನ್ನು ತೋರಿಸ್ಬಿಡ್ತೀನಿ, ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ.
ಸೊ ಇದು ನಮ್ಮ ರೂಮು, ಎಲ್ಲ ಮೆಸ್ಸಿ ಆಗಿದೆ, ತಲೆ ಕೆಡಿಸ್ಕೋಬೇಡಿ. ಸೊ ಬೆಡ್ಡು ಸಖತ್ತಾಗಿದೆ. ಸೊ ಟಿ ವಿ ಇದೆ, ರನ್ನಿಂಗಲ್ಲಿದೆ, ಗೀಝರ್ ಇದೆ, ವಾಶ್ರೂಮ್ ಸಖತ್ತಾಗಿದೆ. ಸೊ ಬಂದಿದ ತಕ್ಷಣ ಬಟ್ಟೆ ಎಲ್ಲ ವಾಶ್ ಮಾಡಿದೆ, ಟೀ ಶರ್ಟ್ ಒಣಗಿದೆ. ಸೊ ಮಿಕ್ಕಿದ್ದೆರಡು ಪ್ಯಾಂಟು ಹೊರಗಡೆ ಅಲ್ಲಿ ಒಣಗಾಕಿದ್ದೀನಿ, ತೋರಿಸ್ತೀನಿ ನಿಮಗೆ. ಸೊ ಅಲ್ಲಿದ್ದಾವಲ್ವಾ, ಅದೊಂದು ಇದೊಂದು 2 ಪ್ಯಾಂಟ್ ಒಣಗಾಕಿದ್ದೀನಿ. ಸೊ ರೂಮ್ ಅಂತೂ ಮಸ್ತಾಗಿದೆ. ಈ ರೂಮ್ಗೆ ನಾನು 2 ಡೇಸ್ಗೆ 1000 ರುಪೀಸ್ ಆದರೆ ಪೇ ಮಾಡ್ತಾಯಿದ್ದೀನಿ. ಏನು ಮಾಡೋಕ್ಕಾಗಲ್ಲ, ಇದು ಮನಾಲಿ ಸಿಟಿಯಲ್ಲಿ, ಅದು ಬೇರೆ ಮಾಲ್ ರೋಡ್ಗೆ ಹತ್ರ ಇದೆ. ಸೊ ಕೊಡಲೇಬೇಕಾಗಿರೋ ವಿಚಾರ. ನನ್ನ ಫ್ರೆಂಡ್ ಅವ್ರದ್ದು ಎಷ್ಟು 800 ರುಪೀಸು, ಅದನ್ನು ಹಾಕ್ತೀನಿ ವಿಡಿಯೋ. ಸೊ ಯಾವುದು ಬೆಸ್ಟು ಅಂತ ನೀವೇ ಹೇಳಿ. ಅದು ವಿತ್ ಬಾಲ್ಕನಿ, ಇದು ವಿತೌಟ್ ಬಾಲ್ಕನಿ, ಅಷ್ಟೇ ಡಿಫ್ರೆನ್ಸು, ಬೇರೆ ಏನಿಲ್ಲ. ಮಿಕ್ಕಿದ್ದೆಲ್ಲ ಸೇಮ್ ಟು ಸೇಮು. ನೋಡಿ ನೀವೇ ಕಮೆಂಟ್ ಮಾಡಿ. ಇನ್ನು ನಾಳೆ ಬೆಳಗ್ಗೆ ಎದ್ದು ಹಿಡಿಂಬ ಟೆಂಪಲು ಮತ್ತು ಇನ್ನೊಂದು ಟೆಂಪಲ್ ಯಾವುದೋ ಇದೆ. ಸೊ ಅದನ್ನಾದರೆ ಎಕ್ಸ್ಪ್ಲೋರ್ ಮಾಡೋಣ. ಸೊ ಮಾಲ್ ರೋಡ್ ಆಗಂಗೂ ಮುಗೀತು. ಇನ್ನು ಬೇರೆ ಅಷ್ಟೊಂದೇನಿಲ್ಲ, ಇಲ್ಲಿ ಬರೀ ಟೆಂಪಲ್ಸ್ ಅಷ್ಟೇ ಇರೋದು. ಸೊ ಕುಲು ಕಸೋಲ್ಗೆ ಹೋಗೋಂಗಿದ್ರೆ ಹೋಗ್ಬೋದು, ಬಟ್ ನಾನು ನೆಗ್ಲೆಕ್ಟ್ ಮಾಡ್ತಾಯಿದ್ದೀನಿ. ಯಾಕಂದರೆ ಲೇ ಸರ್ಕ್ಯೂಟ್ ಮುಗಿಸ್ಬಿಟ್ಟು ಇನ್ನೂ ನಾವು ಜ್ಯೋತಿರ್ಲಿಂಗಗಳೆಲ್ಲ ಕಂಪ್ಲೀಟ್ ಮಾಡಬೇಕು. ಒಂದು ಜ್ಯೋತಿರ್ಲಿಂಗ, ಒಂದು ಚಾರ್ಧಾಮಲ್ಲಿ ಒಂದು ಮಾತ್ರ ಕಂಪ್ಲೀಟ್ ಮಾಡ್ತೀವಿ, ಇನ್ನೂ ಮಿಕ್ಕಿದ್ದೆಲ್ಲ ಹಂಗೆ ಇದೆ. ಸೊ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾಳೆ ಇಲ್ಲೇ ಇದ್ದು ನಾಳಿದ್ದು ಲೇ ಸರ್ಕ್ಯೂಟ್ ಆದರೆ ಸ್ಟಾರ್ಟ್ ಮಾಡುವ. ಸೊ ಫೈನಲಿ ಡಿನ್ನರ್ಗಾದರೆ ಬಂದ್ವಿ. ರೋಟಿ, ರೈಸು, ಪನ್ನೀರು, ದಾಲು. ಸೊ ಟುಡೇ ಈಸ್ ದ ಲಾಸ್ಟ್ ಡಿನ್ನರ್ ವಿತ್ ದೆಮ್. ಬ್ರೇಕ್ಫಾಸ್ಟ್ ಕರೆಗೆ ಡಿನ್ನರ್ ಬೋಲ್ ರಾವು. ಸೊ ನಾಳೆ ಬೆಳಗ್ಗೆ ಇವರಾದರೆ ಹೊರಡ್ತಾರೆ ಇಲ್ಲಿಂದ. ನಾಳೆ ಸೆಂಡ್ ಆಫ್ ಕೊಟ್ಟು ನಾನು ಇಲ್ಲೇ ಸ್ಟೇ ಇರ್ತೀನಿ. ಸೊ ಬನ್ನಿ ಡಿನ್ನರ್ ತಿನ್ನೋಣ ಈಗ. ಹಲೋ ಗೈಸ್, ಬೆಳಗ್ಗೆನೇ ಎದ್ದು ಫ್ರೆಶ್ ಅಪ್ ಆದರೆ ಆಗಾಯಿತು. ಸ್ನಾನ ಮಾಡಿಕೊಂಡು ಇವಾಗ ಹಡಿಂಬ ಟೆಂಪಲ್ಗಾದರೆ ಹೋಗುವ. ಅದು ಹಡಿಂಬ ಟೆಂಪಲ್ ಅಂತಾರೆ, ಕೆಲವೊಬ್ರು ಹಿಡಿಂಬ ಟೆಂಪಲ್ ಅಂತಾರೆ. ಸೊ ಎಕ್ಸಾಕ್ಟ್ ನೇಮ್ ಏನಂತ ಗೊತ್ತಿಲ್ಲ. ಗೂಗಲಲ್ಲಿ ಎರಡೂ ಇದೆ, ಹಡಿಂಬ ಟೆಂಪಲ್ ಅಂತಲೂ ಇದೆ, ಹಿಡಿಂಬ ಟೆಂಪಲ್ ಅಂತಲೂ ಇದೆ. ಸೊ ಹಾಗಾಗಿ ಕನ್ಫ್ಯೂಷನ್ನು, ಏನು ಮಾಡೋಕ್ಕಾಗಲ್ಲ. ಸೊ ಪುಣೆ ಅವರು 9 ಗಂಟೆ 10 ಗಂಟೆಗೆ ಬಿಡ್ತೀವಿ ಅಂತ ಹೇಳಿದ್ರು. ಸೊ ಅಷ್ಟರಲ್ಲಿ ಆ ಟೆಂಪಲ್ನ ಕವರ್ ಮಾಡ್ಕೊಂಡು ಬಂದುಬಿಡೋಣ. ಆಮೇಲೆ ಅವ್ರನ್ನ ಸೆಂಡ್ ಆಫ್ ಕೊಟ್ಬಿಟ್ಟು ಬೇರೆ ಜಾಗಗಳಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಸೊ ಹೋಗ್ತಾಯಿದ್ದೀನಿ. ನಾವು ಅರ್ಲಿ ಬರ್ಡ್ಸು, ಸೊ ಬೇಗ ಎದ್ದು ಬೆಳಗ್ಗೆನೇ ಪ್ಲೇಸಸ್ ನೋಡೋ ಅಂಥವ್ರು. ಸೊ ಅವರು ಸ್ವಲ್ಪ ಲೇಟು, ಏನು ಮಾಡೋಕ್ಕಾಗಲ್ಲ. ಸೊ ನಾವಿವಾಗ ಟೆಂಪಲ್ಗೆ ಹೋಗಿ ಟೆಂಪಲ್ನ ಎಕ್ಸ್ಪ್ಲೋರ್ ಮಾಡಿಕೊಂಡು ಮತ್ತೆ ಇಲ್ಲಿಗೆ ಬರೋಣ. ಇಲ್ಲಿಂದ ಜಸ್ಟು ಬೈಕಲ್ಲಿ 1 ಕಿಲೋಮೀಟ್ರು, ಆಮೇಲೆ ಒಂದು 500 ಮೀಟರ್ಸ್ ಏನೋ ವಾಕ್ ಮಾಡಬೇಕಷ್ಟೇ. ಸೊ ಹೋಗಿ ಬಂದುಬಿಡೋಣ. ಆಮೇಲೆ ಇನ್ನೆರಡು ಪ್ಲೇಸಸ್ ಇದೆ, ಒಂದು ಟೆಂಪಲ್ಲು, ಒಂದು ವಾಟರ್ ಫಾಲ್ಸು. ಸೊ ಟೆಂಪಲ್ ಹೆಸರು ಬಂದುಬಿಟ್ಟು ವಸಿಷ್ಠ ಟೆಂಪಲ್ ಅಂತ ಹೇಳ್ಬಿಟ್ಟು, ಅಲ್ಲಿ ಹಾಟ್ ಸ್ಪ್ರಿಂಗ್ಸ್ ಎಲ್ಲ ಬರುತ್ತೆ. ಸೊ ಅಲ್ಲಿ ಹೋಗಿ ತೋರಿಸ್ತೀನಿ ನಿಮಗೆ. ಅದಾದಮೇಲೆ ಜೋಗಿನಿ ವಾಟರ್ ಫಾಲ್ಸ್ ಅಂತ ಹೇಳ್ಬಿಟ್ಟು, ಸೊ ಅವೆರಡು ಎಕ್ಸ್ಪ್ಲೋರ್ ಮಾಡ್ತೀನಿ. ನೆಕ್ಸ್ಟು ಸೋಲಾಂಗ್ ವ್ಯಾಲಿ ಅಂತಿದೆ. ಆ ಸೋಲಾಂಗ್ ವ್ಯಾಲಿಯಲ್ಲಿ ನನಗೆ ಏನು ಥರದ್ದೇನು ಇಂಟ್ರೆಸ್ಟಿಂಗಾಗಿ ಕಾಣಿಸ್ಲಿಲ್ಲ. ಅಲ್ಲೇ ಬರೀ ಆ್ಯಕ್ಟಿವಿಟೀಸ್ ಇರುತ್ತೆ. ಸೊ ಪ್ಯಾರಾಗ್ಲೈಡಿಂಗು ಮತ್ತು ಇನ್ನೂ ಏನೇನೋ ಇರ್ತವೆ. ಸೊ ಪ್ಯಾರಾಗ್ಲೈಡಿಂಗ್ ಏನು ಮಾಡ್ತಾರೆ ಅಂದರೆ, ಅವರು ಹೇಳಬೇಕಾದ್ರೆ ಒಂದು 20 ಮಿನಿಟ್ಸು, 15 to 20 ಮಿನಿಟ್ಸ್ ಅಂತಾರೆ. ಬಟ್ ಅಲ್ಲಿ ಕೊಡೋದು 5 ಮಿನಿಟ್ಸ್ ಅಷ್ಟೇ ಅಂತೆ. ನಾನು ರಿವ್ಯೂಸ್ ತಗೊಂಡೆ, ಹೋಗಿರೋರು ನಮ್ಮ ಕನ್ನಡದವರೇ ಹೋಗಿದ್ದರು. ಸೊ ಅವ್ರನ್ನೆಲ್ಲ ಕೇಳಿ ತಿಳ್ಕೊಂಡು ಅದು ಕ್ಯಾನ್ಸಲ್ ಮಾಡಿದ್ದು ನಾನು. ಸೊ ಅದಕ್ಕೆ ಇವಾಗ ವಸಿಷ್ಠ ಟೆಂಪಲ್ಲು, ಜೋಗಿನಿ ಫಾಲ್ಸು ಆಮೇಲೆ ಹೋಗೋಣ. ಫಸ್ಟ್ ಆದರೆ ಹಡಿಂಬ ಟೆಂಪಲ್ಗಾದರೆ ಹೋಗ್ಬಿಟ್ಟು ಬರೋಣ, ಬನ್ನಿ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಹಡಿಂಬಾ ದೇವಿ ಟೆಂಪಲ್ ಅಂತ ಹೇಳ್ಬಿಟ್ಟು ನೋಡಿ, HA ಇದೆ ನೋಡಿ. ಗೂಗಲಲ್ಲಿ ಕೆಲವೊಂದು ಕಡೆ HI ತೋರಿಸುತ್ತೆ. ಸೊ ಅದಕ್ಕೆ ನಾನು ಹೇಳಿದ್ದು ಹಡಿಂಬಾನು ಅಂತಾರೆ, ಹಿಡಿಂಬಾನು ಅಂತಾರೆ ಅಂತ. ಸೊ ಎಂಟ್ರೆನ್ಸ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬಿಟ್ಟು, ಎಷ್ಟು ದೊಡ್ಡ ದೊಡ್ಡ ಮರಗಳು. ಸೊ ಸೂಪರ್ ಅಂದರೆ ಸೂಪರ್ ಆಗಿದೆ, ನೆಕ್ಸ್ಟ್ ಲೆವೆಲ್ ಇದೆ. ಎಂಟ್ರೆನ್ಸೇನೆ, ದೇವಸ್ಥಾನ ಕೂಡ ಅಲ್ಲೇ ಇದೆ ನೋಡಿ. ಸೊ ಅದೇ ದೇವಸ್ಥಾನ. 8 ಗಂಟೆಗೆ ಓಪನ್ನು, ನಾವು 8:15ಗೆ ಬಂದಿದ್ದೀವಿ. ಆರಾಮಾಗಿ ದರ್ಶನ ಮಾಡ್ಕೊಂಡಾದರೆ ಹೋಗೋಣ. ಇಲ್ಲಿ ಘಟೋತ್ಕಚಂದು ಟೆಂಪಲ್ ಎಲ್ಲ ಇದೆಯಂತೆ, ಅದನ್ನು ನೋಡಿಕೊಂಡು ಒಂದೇ ಸತಿ ಎರಡು ಕಂಪ್ಲೀಟ್ ಮಾಡ್ಕೊಂಡಾದರೆ ಹೋಗುವ. ಟೆಂಪಲ್ ನೋಡ್ರಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ, ಸಖತ್ ಅಂದರೆ ಸಖತ್ತಾಗಿದೆ. ಇಲ್ಲಿ ತುಂಬ ಮೂವೀಸ್ ಆದರೆ ಶೂಟಿಂಗ್ಸ್ ನಡೆದವೆ. ಸೊ ಅಂಥ ಟೆಂಪಲ್ಗೆ ನಾವು ಇವತ್ತಾದರೆ ಬಂದಿದ್ದೀವಿ. ಬನ್ನಿ ದರ್ಶನ ಮಾಡಿಕೊಂಡು ಹೊರಗಡೆ ಬರುವ. ದರ್ಶನ ಅಂತೂ ಸೂಪರ್ ಅಂದರೆ ಸೂಪರಾಗಾಯಿತು. ಜನ ಯಾರೂ ಇರಲಿಲ್ಲ, ನಾನು ಒಬ್ಬನೇ ಇದ್ದಿದ್ದು. ಹೋಗಿ ದರ್ಶನ ಮಾಡಿಕೊಂಡು ಸ್ವಲ್ಪ ತಲೆ ಕೂತ್ಕೊಂಡು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಂಡಾದರೆ ಬಂದೆ. ಸೊ ಇನ್ನೊಂದು ಸತಿ ದೇವಸ್ಥಾನ ತೋರಿಸ್ತೀನಿ, ನೋಡ್ಕೊಂಬಿಡಿ. ಸೊ ಇದೇ ದೇವಸ್ಥಾನ. ಸೊ ಮಸ್ತ್ ಅಂದರೆ ಮಸ್ತಾಗಿದೆ. ಸೊ ಯಾರೂ ಇರಲಿಲ್ಲ, ಅರ್ಲಿ ಮಾರ್ನಿಂಗ್ ಬಂದಿರೋದ್ರಿಂದ ಫುಲ್ ಖಾಲಿ ಇತ್ತು. ಆರಾಮಾಗಿ ದೇವ್ರನ್ನ ಪ್ರಾರ್ಥನೆ ಮಾಡಿಕೊಂಡು ಬಂದೆ. ಸೊ ಇಲ್ಲೇ ಟೆಂಪಲ್ ಲೆಫ್ಟ್ ಸೈಡಲ್ಲೇ ನಿಮಗೆ ಒಂದು ಬೋರ್ಡ್ ಆದರೆ ಕಾಣಿಸುತ್ತೆ. ಸೊ ವೀರ ಘಟೋತ್ಕಚ ಟೆಂಪಲ್ ಅಂತ ಹೇಳ್ಬಿಟ್ಟು. ಸೊ ಈ ಕಡೆ ಹೋಗಬೇಕು, ಹೋಗಿ ಅದನ್ನು ನೋಡಿಕೊಂಡು ದರ್ಶನ ಮಾಡ್ಕೊಂಡಾದರೆ ಬರುವ. ಸೊ ಹಿಂಗೆ ನಿಮಗೆ ಒಂದು ದಾರಿ ಹೋಗುತ್ತೆ. ಸೊ ಇಲ್ಲೇ ಟೆಂಪಲ್ಲು. ಸೊ ಟೆಂಪಲ್ ಲೆಫ್ಟ್ ಸೈಡೇ ನಿಮ್ಗೆ ಒಂದು ದಾರಿ ಆದರೆ ಹೋಗುತ್ತೆ. ಸೊ ಆ ದಾರಿ ಮುಖಾಂತರ ಆದರೆ ಹೋಗಬೇಕು. ಸೊ ಹೋಗ್ತಾ ಇರೋ ದಾರಿ ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು, ನೆಕ್ಸ್ಟ್ ಅಂದರೆ ನೆಕ್ಸ್ಟ್ ಲೆವೆಲ್ ಇದೆ.
ಸೂಪರಾಗಿ ಮೇಂಟೈನ್ ಮಾಡ್ತಾವ್ರೆ. ಥ್ಯಾಂಕ್ ಯು ಫಾರ್ ದ ಡಿಪಾರ್ಟ್ಮೆಂಟ್ ಹೂ ಈಸ್ ಮೇಂಟೈನಿಂಗ್ ದಿಸ್. ಸೊ ನೋಡಿ ನಿಮ್ಗೆ ಇಲ್ಲೇ ಇದೆ, ಡಿಸ್ಟೆನ್ಸ್ 60 ಮೀಟರ್ಸ್ ಅಷ್ಟೇ, ವೀರ ಘಟೋತ್ಕಚ ವರ್ಷಿಪ್ ಪ್ಲೇಸ್. ಸೊ ಇಲ್ಲೇ ಎಲ್ಲೋ ಹತ್ರದಲ್ಲಿರುತ್ತೆ. ಸೊ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ಬರುವ. ಸೊ ನಾವು ಘಟೋತ್ಕಚ ಟೆಂಪಲ್ಗೆ ಹೋಗ್ಬೇಕಂದ್ರೆ ಈ ಹಡಿಂಬ ಟೆಂಪಲ್ ಏನಿದೆ ಕಾಂಪೌಂಡ್ರು, ಈ ಕಾಂಪೌಂಡ್ರನ್ನ ದಾಟ್ಕೊಂಡು ಹೋಗಬೇಕು. ಸೊ ಈ ಕಡೆ ಹೋದರೆ ಹಡಿಂಬ ಟೆಂಪಲ್ಲು, ಸೊ ಘಟೋತ್ಕಚ ಟೆಂಪಲ್ಗೆ ಈ ಕಡೆ ಹೋಗ್ಬೇಕಂತೆ. ಸೊ ಹೋಗಿ ನೋಡುವ. ನೋಡಿ ಹಡಿಂಬ ಟೆಂಪಲ್ ಆದರೆ ಹಿಂಗೆ ಹೋಗಬೇಕು. ಸೊ ಇದ್ರ ಆಪೋಸಿಟಲ್ಲೇ ನಿಮ್ಗೊಂದು ಈ ಥರ ಕಾಣಿಸುತ್ತೆ ಸೊ ಮರಗಳು. ಸೊ ಇಲ್ಲೇ ಇದೆ ಘಟೋತ್ಕಚ ವರ್ಷಿಪ್ ಮಾಡಿದ ಜಾಗ. ಸೊ ನಿಮ್ಗೆ ತೋರಿಸ್ತೀನಿ, ಸೊ ನೀವು ನೋಡ್ಕೊಳ್ಳಿ ನನ್ನ ಜೊತೆ. ಜನ ತುಂಬ ಅಂದರೆ ತುಂಬ ಕಡಿಮೆ ಇದ್ದಾರೆ. ಸೊ ಹೋಗಿ ನೋಡಿಕೊಂಡು ಬರುವ. ಸೊ ಇಲ್ಲೇ ಬರ್ದವ್ರು ನೋಡಿ, ವೀರ ಘಟೋತ್ಕಚ ಪೂಜಾ ಸ್ಥಾನ ಅಂತೆ. ಸೊ ಮೇ ಬಿ ಇಲ್ಲಿ ಕೂತ್ಕೊಂಡು ತಪಸ್ ಏನಾದರೂ ಮಾಡಿದ್ರೇನೋ ಗೊತ್ತಿಲ್ಲ. ಸೊ ಇಲ್ಲಿ ನೋಡಿ ಎಷ್ಟು ಭಯಂಕರವಾಗಿದೆ ಅಂತೇಳ್ಬಿಟ್ಟು. ಸೊ ಎಲ್ಲ ತ್ರಿಶೂಲಗಳು ಮತ್ತು ಅವೇನು ಅಂತ ಯಾವುದ್ರದ್ದು ಕೊಂಬುಗಳು ಅಂತ ಗೊತ್ತಿಲ್ಲ. ಸೊ ನೋಡಿ ಹೇಗಿದೆ ಅಂತೇಳ್ಬಿಟ್ಟು. ಸೊ ಇವಾಗ ನಾವು ಇದನ್ನು ಪ್ರದಕ್ಷಿಣೆ ಮಾಡಿ ಸೊ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಧ್ಯಾನ ಮಾಡಿ ನಾವು ಪೂಜೆ ಮಾಡಿ ಇಲ್ಲಿಂದ ಆದರೆ ಹೊರಡುವ. ಸೊ ನನ್ನ ಜೊತೆಗೆ ನೀವು ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ನೋಡ್ಕೊಂಡ್ಬಿಡಿ ನನ್ನ ಜೊತೆ ನೀವು. ಸೊ ನೋಡಿ ಎಷ್ಟು ಡೇಂಜರ್ ಆಗಿದೆ ಅಂತ ನೋಡಿ ನೀವೇ. ಸೊ ನೋಡಿ ಏಂದ್ರದ್ದು ಕೊಂಬುಗಳು ಹೆಂಗೆ ನೇತಾಕಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಇದು ಏಂದ್ರದ್ದು ಅಂತ ನಂಗೆ ಗೊತ್ತಿಲ್ಲ, ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ. ಸೊ ಇದೇ ಮರದ ಕೆಳಗೆ ಘಟೋತ್ಕಚ ಕೂತ್ಕೊಂಡು ಪೂಜೆ ಮಾಡಿದ್ದು ಅನಿಸುತ್ತೆ, ಐ ಥಿಂಕ್. ನಮಗೂ ಸರಿಯಾಗಿ ಗೊತ್ತಿಲ್ಲ, ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ. ಸೊ ಹಡಿಂಬ ಟೆಂಪಲಿಂದ ಹಂಗೆ 1 ಕಿಲೋಮೀಟ್ರ್ ಮೇಲೆ ಬಂದರೆ ಇಲ್ಲಿ ಶ್ಯಾಮದೇವಿ ಟೆಂಪಲ್ ಅಂತ ಒಂದಿರುತ್ತೆ. ಸೊ ಇದನ್ನು ನೋಡ್ಕೊಂಡು ಹೋಗುವ ಅಂತ ಬಂದೆ. ಸೊ ನೋಡಿ ನೀವು ಹೇಗಿದೆ ಅಂತ. ಟೆಂಪಲ್ ಅಂತೂ ಮಸ್ತಾಗಿದೆ, ಬನ್ನಿ ಒಳಗಡೆ ಹೋಗುವ. ಸೊ ಈ ಟೆಂಪಲಲ್ಲಾದರೆ ಯಾರೂ ಇಲ್ಲ. ಸೊ ನೀವು ಆರಾಮಾಗಿ ಬಂದು ಫೋಟೋಸು ವೀಡಿಯೋಸ್ ಕೂಡ ತಗೊಂಡು ಹೋಗ್ಬೋದು. ಸೊ ನೋಡಿ ದೇವಿ ಹೇಗಿದ್ದಾರೆ ಅಂತೇಳ್ಬಿಟ್ಟು. ಈ ದೇವಿ ಹೆಸರು ಬಂದುಬಿಟ್ಟು ಶ್ಯಾಮ್ಜಿ ಅಂತೇಳ್ಬಿಟ್ಟು. ಸೊ ಇದ್ರ ಡೀಟೇಲ್ಸ್ ಬಂದುಬಿಟ್ಟು ನನಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ಸೊ ಇಲ್ಲಿ ಬೋರ್ಡ್ ಇದೆ, ನನಗೆ ಹಿಂದಿ ಅಷ್ಟೊಂದು ಕ್ಲೀನಾಗಿ ಬರಲ್ಲ, ಅರ್ಥ ಆಗಲ್ಲ. ಸೊ ಅದಕ್ಕೆ ನೀವೇ ಓದ್ಕೊಂಡ್ಬಿಡಿ. ಸೊ ಹಂಗೆ ಹೊರಗಡೆ ಬಂದರೆ ಶ್ಯಾಮದೇವಿ ಮಂದಿರಿಂದ ಹೊರಗಡೆ ಬಂದರೆ ಇಲ್ಲಿ ಶಿವಲಿಂಗ ಕೂಡ ಇರುತ್ತೆ. ಸೊ ನೀವು ಇಲ್ಲೇ ಕೂತ್ಕೊಂಡು ಪೂಜೆ ಮಾಡಿಕೊಂಡು ಧ್ಯಾನ ಮಾಡಿಕೊಂಡು ಇಲ್ಲಿಂದ ಆದರೆ ಹೋಗ್ಬೋದು. ಸೊ ನಾವಿವಾಗ ಪೂಜೆ ಮಾಡಿ ಸ್ವಲ್ಪ ಹೊತ್ತು ಇಲ್ಲಿಂದ ಆದರೆ ಹೊರಡ್ತೀನಿ. ಸೊ ನೀವು ಯಾವಾಗಾದರೂ ಹಿಡಿಂಬ ಟೆಂಪಲ್ಗೆ ಬಂದರೆ ಈ ಟೆಂಪಲ್ನ ವಿಸಿಟ್ ಮಾಡೋದು ಮರಿಬೇಡಿ. ಸೊ ಹಂಗೆ ಹಿಡಿಂಬ ಟೆಂಪಲ್ ನೋಡಿಕೊಂಡು ಶ್ಯಾಮದೇವಿ ಟೆಂಪಲ್ ನೋಡ್ಕೊಂಡು ಹೋಗ್ತಿದ್ರೆ ಇಲ್ಲಿ ನಮ್ಮ KA ಗಾಡಿ ಒಂದಾದರೆ ಕಾಣಿಸ್ತು. ಸೊ ಅದಕ್ಕೆ ಒಂದು ವಿಡಿಯೋ ಆದರೆ ಮಾಡ್ಕೊಂಡಿದ್ದೀನಿ. ಬಟ್ ಅವ್ರು ಯಾರೂ ಇಲ್ಲ, ಇಲ್ಲಿ ಇದ್ದಿದ್ರೆ ಮಾತಾಡಿಸ್ಬೋದಿತ್ತು. ಸೊ ನೋಡಿ ರಾಯಲ್ ಎನ್ಫೀಲ್ಡು ಓಲ್ಡ್ ಮಾಡಲ್ಲು. ಸೊ ಈ ಗಾಡಿ ಇಲ್ಲಿಗೆ ಹೆಂಗೆ ಬಂತು ಅಂತ ಗೊತ್ತಿಲ್ಲ. ಮೇ ಬಿ ಟೂರಿಸ್ಟ್ ಹಾಕ್ಕೊಂಬಂದವ್ರ ಅಥವಾ ಎಲ್ಲಾದರೂ ಎಕ್ಸ್ಪೋರ್ಟ್ ಮಾಡ್ಕೊಂಡು ಯಾರಾದರೂ ಸೆಟಲ್ ಆಗೋವ್ರ ಗೊತ್ತಿಲ್ಲ. ಸೊ ಇದ್ದಿದ್ರೆ ಮಾತಾಡಿಸ್ಬೋದಿತ್ತು, ಅವರಿಲ್ಲ. ಅದಕ್ಕೆ ಒಂದು ವಿಡಿಯೋ ಮಾಡಿಕೊಂಡು ಇಲ್ಲಿಂದ ರೂಮ್ಗಾದರೆ ಹೊರಡ್ತಾ ಇದ್ದೀನಿ. ಸೊ ಬ್ರೋಸ್ ಜೊತೆ ಇವತ್ತಿಗೆ ಲಾಸ್ಟು ಜರ್ನಿ. कैसा लगा भाई अभी तक? मज़ा आया. कितना दिन से हम लोग ट्रैवल कर रही है? 20 तारीख से. 20 तारीख, अभी 3 तारीख है. 20 तारीख मतलब वो 20 तारीख है. हाँ 20 सितंबर को निकले हम पुणे से. नहीं हम लोग अच्छा शायद 26 से. कितना दिन हो गया? हम चितकुल. हाँ आपका कैसे लगा भाई? अच्छा लगा. बहुत खुश हो गए आपके मिलके. आपके लिए बेस्ट विशेष फॉर नेक्स्ट जर्नी. थैंक यू. डालना मस्त वीडियोस लद्दाख से. ಶೋರ್ ಸೊ ಇವಾಗ ಪರೋಟ ಆದರೆ ಆರ್ಡರ್ ಮಾಡಿದ್ದೀವಿ, ಅಂಕಲ್ ಮಾಡ್ತಾವ್ರೆ. ಅದನ್ನು ತಿನ್ಕೊಂಡು ಇವರು ರೈಟ್ಗೆ ಹೋಗ್ತಾರೆ, ನಾವು ಈ ಕಡೆಯಿಂದ ಲೆಫ್ಟ್ಗೆ ಹೋಗ್ತೀವಿ. ಸೊ ನಮ್ಮವ್ರು ಇವಾಗ ಅಲ್ಲಿದ್ದಾರೆ, ಅಲ್ಲಿಂದ ಆ ಕಡೆ ಹೋಗ್ತಾರೆ. ಸೊ ನಮ್ಮ ಭೀಮಾ ಇಲ್ಲಿದೆ, ನಾವು ಇಲ್ಲಿಂದ ಈ ಕಡೆ ಹೋಗ್ತೀವಿ. ಸೊ ಲಾಸ್ಟಲ್ಲಿ ಅವ್ರಿಗೆ ಸೆಂಡ್ ಆಫ್ ಕೊಟ್ಬಿಟ್ಟು ಇಲ್ಲಿಂದ ಹೋಗುವ. ಬಾಯ್. ಇಲ್ಲಿ ನೋಡಿ, ಇಲ್ಲಿಂದ ಆ ಕಡೆಗೆ ಫುಲ್ಲು ರೋಡ್ ಒಂಚೂರು ಇಲ್ಲ ನೋಡಿ. ಹಂಗೆ ಇಲ್ಲಿ ಬಂದರೆ ಇಲ್ಲಿಂದ ಈ ಕಡೆಗೆ ಒಂಚೂರು ಇಲ್ಲ ನೋಡಿ, ಅಲ್ಲಿದೆ ಮತ್ತೆ.
ಸೊ ಅದಕ್ಕೆ ಈ ರೋಡಲ್ಲೇ ಹೋಗೋದು ಬರೋದು ಆಗ್ತಾ ಇದೆ. ಸೊ ಫುಲ್ ಅಂದರೆ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ. ಸೊ ಈ ರೋಡಲ್ಲಿ ಕೂಡ ಲ್ಯಾಂಡ್ ಸ್ಲೈಡ್ ಎಲ್ಲ ಆಗಿದೆ, ಇಲ್ಲಿ ಮತ್ತು ಇಲ್ಲಿ ಎಲ್ಲ ಆಗಿದೆ. ಸೊ ಇಲ್ಲೊಬ್ಬ ಪೊಲೀಸರು ಇರ್ತಾರೆ, ಆ ಕಡೆ 1.5 ಕಿಲೋಮೀಟ್ರ್ ಆ ಕಡೆ ಇನ್ನೊಬ್ರು ಇರ್ತಾರೆ. ಅವ್ರು ವಾಕಿ ಟಾಕಿಯಲ್ಲಿ ಮಾತಾಡಿಕೊಂಡು ಒಂದು ಸೈಡ್ ಮಾತ್ರ ಬಿಡ್ತಾರೆ, ಇನ್ನೊಂದು ಸೈಡ್ ಫುಲ್ ಜಾಮ್ ಮಾಡಿಬಿಡ್ತಾರೆ. ಸೊ ನೋಡಿ ಹೆಂಗಾಗಿದೆ ಅಂತ. ಹಿಲ್ ಸ್ಟೇಷನ್ ಈಸ್ ವೆರಿ ಡೇಂಜರಸ್ ಡ್ಯೂಡ್. ಎಷ್ಟು ಬ್ಯೂಟಿಫುಲ್ ಆಗಿರುತ್ತೋ ಅಷ್ಟೇ ಡೇಂಜರಸ್ ಕೂಡ. ಸೊ ಏನು ಮಾಡೋಕ್ಕಾಗಲ್ಲ, ನಾವು 2 ವೀಲರ್ ಅಲ್ವಾ, ಸೈಡಲ್ಲಿ ನುಗ್ಕೊಂಡು ಹೋಗ್ತಾ ಇರೋಣ ಬನ್ನಿ. ಸೊ ಇಲ್ಲಿ ಟೆಂಪಲ್ ಹತ್ರ ಎಲ್ಲ ಫುಲ್ ಬಿಸ್ನೆಸ್ಸು, ಪೇಯ್ಡ್ ಪಾರ್ಕಿಂಗು, ನಾರ್ಮಲ್ ಪಾರ್ಕಿಂಗ್ ಇಲ್ಲ. ಸೊ ಈ ಬಿಲ್ಡಿಂಗ್ ಆದಮೇಲೆ ಇದಿರೋದು ಟೆಂಪಲ್ ಇರೋದು. ಸೊ ಹೋಗಿ ಎಕ್ಸ್ಪ್ಲೋರ್ ಮಾಡ್ಕೊಂಡು ಬರುವ. ಸೊ ಇದೇ ನೋಡಿ ವಸಿಷ್ಠ ಟೆಂಪಲ್ಲು. ಸೊ ಇಲ್ಲೊಂದು ಟೆಂಪಲ್ ಇದೆ, ಅಲ್ಲೊಂದು ಟೆಂಪಲ್ ಇದೆ. ಮೇ ಬಿ ಇಲ್ಲಿ ಕೂಡ ಹಾಟ್ ಸ್ಪ್ರಿಂಗ್ಸ್ ಇದೆ. ಸೊ ಇದ್ರ ಹಿಂದ್ಗಡೆ ಇದೆ, ಹೋಗಿ ಎಕ್ಸ್ಪ್ಲೋರ್ ಮಾಡಿಕೊಂಡು ಬರುವ. ಟೆಂಪಲ್ ಒಳಗಡೆ ಫೋಟೋಸ್ ವೀಡಿಯೋಸ್ ಎಲ್ಲ ಇರೋದಿಲ್ಲ. ಸೊ ಅದಕ್ಕೆ ಇಲ್ಲೇ ನಿಮಗೆ ತೋರಿಸ್ಬಿಡ್ತಾ ಇದ್ದೀನಿ. ನಾನು ಮಾತ್ರ ಒಳಗಡೆ ಹೋಗಿ ನಿಮಗೆಲ್ಲ ಒಳ್ಳೇದಾಗಲಿ ಅಂತ ಬೇಡ್ಕೊತ, ನನಗೂ ಒಳ್ಳೇದಾಗಲಿ ಅಂತ ಬೇಡ್ಕೊತ ಬರ್ತೀನಿ. ಸೊ ಇದು ಮೈನ್ ಟೆಂಪಲ್ಲು. ಇದು ಎಂಟ್ರೆನ್ಸ್ ಬಂದುಬಿಟ್ಟು ಹಿಂಗಿದೆ. ಒಳಗಡೆ ಹೋಗಿದ್ರೆ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿದೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಟೆಂಪಲ್ ಒಳಗಡೆ ಆದರೆ ಹೋಗಿ ಬರೋಣ ಬನ್ನಿ. ಜನ ಯಾರೂ ಇಲ್ಲ, ತುಂಬ ಕಡಿಮೆ ಇದ್ದಾರೆ. ಸೊ ಆರಾಮಾಗಿ ಹೋಗಿ ದೇವ್ರನ್ನ ದರ್ಶನ ಮಾಡಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ಬರುವ. ಸೊ ಇವರೇ ನೋಡಿ ವಸಿಷ್ಠ ಮುನಿ. ಸೊ ಯಾರೂ ಇಲ್ಲ ಇಲ್ಲಿ, ಐನೋರು. ಸೊ ಅದಕ್ಕೆ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ದರ್ಶನ ಮಾಡ್ಕೊಂಡು ಇವಾಗ ಒಳಗಡೆ ಕೂಡ ಅಲೋ ಇಲ್ಲ, ನಮಗೆ ಗೇಟ್ ಹಾಕಿದ್ದಾರೆ. ಇಲ್ಲಿಂದನೇ ದರ್ಶನ ಕೈ ಮುಕ್ಕೊಂಡು ಇಲ್ಲೇ ಕೂತ್ಕೊಂಡು ಸ್ವಲ್ಪ ಹೊತ್ತು, ಆಮೇಲೆ ಮೇಲೆ ಹಾಟ್ ಸ್ಪ್ರಿಂಗ್ಸ್ ಹತ್ರ ಹೋಗಿ ಬರೋಣ. ಗುರು ದೇವಸ್ಥಾನದ ಹತ್ರ ಹಾಟ್ ಸ್ಪ್ರಿಂಗ್ಸ್ ಆದರೆ ಇತ್ತು ಆ್ಯಕ್ಚುಲಿ. ಸೊ ಅಲ್ಲಿ ವಿಡಿಯೋ ಮಾಡೋಕ್ಕಾದ್ರೆ ಆಗಲಿಲ್ಲ. ಯಾಕಪ್ಪ ರೀಸನ್ನು ಅಂದರೆ ಕೆಲವೊಬ್ಬರಲ್ಲಿ ಸ್ನಾನ ಮಾಡ್ತಿದ್ರು, ಅವರು ವಿಡಿಯೋ ಮಾಡಬೇಡ ಅಂತ ಹೇಳ್ಬಿಟ್ಟು ನನಗೆ ಹೇಳಿದ್ರು. ಸೊ ಹಾಗಾಗಿ ಅವರ ಇದರಿಂದ ನಾನು ಮಾಡೋಕ್ಕಾಗಲಿಲ್ಲ. ಬಟ್ ಹಾಟ್ ಸ್ಪ್ರಿಂಗ್ಸ್ ಆದರೆ ಇತ್ತು, ಅಷ್ಟೊಂದೇನು ಹೀಟ್ ಇರಲಿಲ್ಲ. ಆರಾಮಾಗಿ ಸ್ನಾನ ಮಾಡಿಕೊಂಡು ಯಾರಾದರೂ ಮಾಡೋರಿದ್ದರೆ ಮಾಡಿಕೊಂಡು, ಡ್ರೆಸ್ ಚೇಂಜಿಗೂ ರೂಮ್ ಇದೆ, ಆರಾಮಾಗಿ ಚೇಂಜ್ ಮಾಡಿಕೊಂಡು ಆರಾಮಾಗಿ ದರ್ಶನ ಮಾಡ್ಕೊಂಡಾದರೆ ಬರ್ಬೋದು. ಸೊ ಜೋಗ್ನಿ ಫಾಲ್ಸ್ದು ಫುಲ್ ಲೆಂತ್ ವೀಡಿಯೋ ನೆಕ್ಸ್ಟ್ ವೀಡಿಯೋಲ್ಲಾದರೆ ಬರುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ಅದು ತುಂಬ ಲೆಂತಿ ಇದೆ, ಪ್ಲಸ್ ಸಖತ್ತಾಗಿದೆ. ಅದನ್ನು ಮಾತ್ರನೇ ನೆಕ್ಸ್ಟ್ ವೀಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ನಾನೇ ಮಾಡಿದ್ದು. ಸೊ ಇವಾಗ ಅದು ಬಿಟ್ಟು ಜೋಗ್ನಿ ಫಾಲ್ಸ್ ಬಿಟ್ಟು ಮನಾಲಿಯಲ್ಲಿ ನಾನು ಏನೆಲ್ಲ ಎಕ್ಸ್ಪ್ಲೋರ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಈ ವ್ಲಾಗಲ್ಲಿ ತಿಳಿಸಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಗೆ ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ಲೈಕ್ಡ್ ಅಂತ ಹಾಕಿ, ಇಷ್ಟ ಆಗಿಲ್ಲ ಅಂದರೆ ಏನು ಇಷ್ಟ ಆಗಿಲ್ಲ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದನ್ನು ಕರೆಕ್ಟ್ ಮಾಡ್ಕೊಳ್ಳೋಕ್ಕಾದ್ರೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋಲಿ ಸಿಗೋಣ. ಅಂಟಿಲ್ ದ್ಯಾನ್, ಬಾಯ್ ಬಾಯ್, ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.